ಜಗತ್ತಿನೊಳಗೆ ಅತಿ ದೊಡ್ಡದು ಯಾವುದಂತ ಪ್ರಶ್ನೆ ಕೇಳಿದರ ಏನು ಉತ್ತರ ಹೇಳ್ತೀರಿ ನೀವು? ಯಾಕ್ರಿ ಸ್ವಾಮಿ, ನಾವೇನು ಸಾಲಿ ಹುಡುಗರು? ನೀ ಪ್ರಶ್ನೆ ಕೇಳವ, ನಾವು ಉತ್ತರ ಹೇಳವರು, ಇದೇನು ಸಾಲಿ ಮಡಿಯನಂತೆ ಹಿಂಗೆ ಅಂದೀರಿ. ಶಾಸ್ತ್ರದೊಳಗೂ ಪ್ರಶ್ನೆಗಳಿರ್ತಾವ. ಜಗತ್ತಿನೊಳಗೆ ದೊಡ್ಡದು ಯಾವುದು ಅಂತ ಪ್ರಶ್ನೆ ಮಾಡಿದರೆ ನಿಜಗೊಂಡ್ರು ಬಹಳ ಚಂದ ಅದಕ್ಕೆ ಉತ್ತರ ಬರೀತಾರೆ. ಶಾಲ್ಯಾಗ ಒಬ್ಬ ಹುಡುಗರಿಗೆ ಮಾಸ್ತರ್ ಪ್ರಶ್ನೆ ಕೇಳಿದಂತ. ನಮ್ಮ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡತಕ್ಕಂಥವರು ಪ್ರೈಮರಿ ಸ್ಕೂಲ್ ಟೀಚರ್. ಶಾಲೆಯೊಳಗೆ ಸರ್ ಪ್ರಶ್ನೆ ಮಾಡಿದರು. ಏನು ಅಂತಂದ್ರೆ, ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಶಾಲ್ಯಾಗ ಬಹಳ ಚಂದ ಪ್ರಶ್ನೆ ಕೇಳಿದ್ರು. ಹುಡುಗರಿಗೆ ಸರ್ ಏನು ಕೇಳಿದ್ರು? ನಿಮಗೂ ಕೇಳ್ತಾರಲ್ಲ ಈ ಪ್ರಶ್ನೆ, ಹುಡುಗರ ಕೇಳ್ತಾರಿಲ್ಲ? ಆಕಳು ಕಪ್ಪಾದರೆ ಹಾಲು ಕಪ್ಪೆ ಅಂದ್ರೆ ಆಕಳ ಕರ್ಗ ಇತ್ತಂದ್ರೆ ಹಾಲು ಕರ್ಗ ಬರ್ತಾವನಪ್ಪ. ಹಾ, ಹುಡುಗರು ಇಲ್ರಿ, ಮತ್ತೆ ಎಂಥವು ಬರ್ತಾವ್ರಿ? ಬೆಳ್ಳನು ಬರ್ತಾವ್ರಿ. ಸರ್ ಪ್ರಶ್ನೆ ಕೇಳಿದ್ರು, ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಯಾರು ಉತ್ತರ ಹೇಳ್ತಾರೆ ಅಂತಂದಾಗ ಅವ ನಮ್ಮ ತಿಮ್ಮ ಇದ್ದ. ಸರ್ ನಾ ಹೇಳ್ತೀನಿ ಅಂತ ಕೈ ಮ್ಯಾಲ ಮಾಡಿದ. ಹೇಳು ಮಗನ, ಎದ್ ನಿಂದ್ರು, ಡೆಸ್ಕ್ ಮೇಲೆ ಎದ್ ನಿಂದ್ರು. ಮೊದಲ ಗಿಡ್ಡ ಯಾರಿಗೆ ಕಾಣ್ತಿದ್ದಿಲ್ಲ, ಡೆಸ್ಕ್ ಮೇಲೆ ಎದ್ ನಿಂದ್ರ ಅಂತ ಹೇಳಿ ನಿಂದ್ರಿಸಿ ಹೇಳು ಉತ್ತರ ಅಂತಂದ್ರು. ಅವ ಹುಡುಗ ಅಂದ, ಹೌದ್ರಿ ಸರ್, ಆಕಳ ಕಪ್ಪಾದ್ರೆ ಹಾಲು ಕಪ್ಪರಿ ಅಂದವ. ಆಕಳ ಕಪ್ಪಾದ್ರೆ ಹಾಲು ಕಪ್ಪರಿ ಅಂದ. ಸರ್ ಅಂದ, ಅದ್ಯಾಂಗೋ? ಆಕಳ ಕರ್ಗ ಇದ್ರೆ ಹಾಲು ಹೆಂಗ್ ಕರ್ಗ ಬರ್ತಾವ? ಹಾಲು ಹೆಂಗ್ ಕಪ್ಪು ಬರ್ತಾವ? ಬೆಳಗ ಇರ್ತಾವ ಅಂದ್ಕೊಳ್ಳಿ. ಆ ಹುಡುಗಂದ, ಹಂಗಿಲ್ರಿ ಸರ್ ಅಂದವ. ನಮ್ಮ ಮನ್ಯಾಗ ಒಂದು ಆಕಳ ಅದರಿ, ಅದು ಕಪ್ಪ ಅದರಿ, ಕರ್ಗಣ ಅದರಿ. ನಮ್ಮ ಮನ್ಯಾಗ ಒಂದು ಆಕಳ ಅದರಿ, ಅದು ಕಪ್ಪ ಅದರಿ, ಒಂದು ಕಪ್ಪ ಹಾಲು ಹಿಂಡ್ತೈತ್ರಿ ಅಂದವ. ಆಕಳು ಕಪ್ಪರಿ, ಹಾಲು ಕಪ್ಪ ಅಂದವ. ಜಗತ್ತಿನೊಳಗೆ ಅತಿ ದೊಡ್ಡದು ಯಾವುದು ಅಂತ ನಾ ಕೇಳಂಗಿಲ್ಲ. ಶಾಸ್ತ್ರದೊಳಗ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪ್ರಶ್ನೆ ಮಾಡ್ತಾರೆ. ಏನು ಅಂತಂದ್ರ, ಒಗ್ಗಳಿಕೆ ಯಾವುದು? ಬಹಳ ಪ್ರಶ್ನೆ ಕೇಳ್ಯಾರ. ಅದರೊಳಗೆ ಇದೊಂದು, ಒಗ್ಗಳಿಕೆ ಯಾವುದು ಅಂದ್ರ ಅತಿ ಶ್ರೇಷ್ಠವಾದದ್ದು ಯಾವುದು ಜಗತ್ತಿನೊಳಗ, ಅತಿ ದೊಡ್ಡದು ಯಾವುದು ಜಗತ್ತಿನೊಳಗ ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರನೂ ಅವರೇ ಬರೆದ್ರು. ಏನು ಬರೆದ್ರು ಅಂತಂದ್ರ, ಒಗ್ಗಳಿಕೆ ಯಾವುದು, ಅದಕ್ಕೆ ಉತ್ತರ ಏನಂತಂದ್ರ ಸುಚರಿತ್ರ. ಜಗತ್ತಿನೊಳಗ ಅತಿ ದೊಡ್ಡದು ಯಾವುದು ಅಂತಂದ್ರ ಚಾರಿತ್ರ. ಮನುಷ್ಯ ಏನು ಬೇಕಾದ್ದು ಕಳ್ಕೊಂಡ್ರು, ನೀ ರೊಕ್ಕ ಕಳ್ಕೊಂಡೆ ಅಂದ್ರೆ ರೊಕ್ಕ ಗಳಿಸಬಹುದು, ರೊಕ್ಕ ಕೊಡ್ತಾರ ಮಂದಿ. ಆಸ್ತಿ ಕಳ್ಕೊಂಡಿ ಅಂದ್ರೆ ಆಸ್ತಿನೂ ಗಳಿಸಬಹುದು, ಆಸ್ತಿನೂ ಕೊಡ್ತಾರ. ಹೆಂಡತಿಗೆ ಕಳ್ಕೊಂಡ್ರೆ ಮತ್ತೊಂದು ಹೆಂಡತಿಗೂ ಕೊಡ್ತಾರ, ಮಾಡ್ಕೋಬಹುದು. ಆದ್ರ ಒಂದು ಸಾರಿ ಜೀವನದೊಳಗ ನಿನ್ನ ಚಾರಿತ್ರ್ಯವನ್ನು ಕಳ್ಕೊಂಡಿ ಅಂದ್ರ, ನಿನ್ನ ಶೀಲವನ್ನು ಕಳ್ಕೊಂಡಿ ಅಂತಂದ್ರ, ನಿನ್ನ ಆಚಾರವನ್ನು ಕಳ್ಕೊಂಡಿ ಅಂತಂದ್ರ ನಿನ್ನ ಜಗತ್ತಿನೊಳಗ ಯಾರು ಮಾತಾಡಸಂಗಿಲ್ಲ. ಕಾಲಾನುಕ್ಕಿಂತಲೂ ಅತಿ ಹೊರಗೆ ಇಡ್ತಾರ. ಇನ್ನು ಕಾಲಾನುಕ ಕಿಮ್ಮತ್ತದ. ಚಾರಿತ್ರ್ಯವನ್ನು ಕಳ್ಕೊಂಡ ವ್ಯಕ್ತಿಗೆ ಅದಕ್ಕಿಂತಲೂ ಕಡಿಮೆ ಕಿಮ್ಮತ್ತಿರ್ತದೆ. ಅದಕ್ಕೆ ನಾವು ಬಹಳ ಎಚ್ಚರಲೇ ಬದುಕಬೇಕು. ಜಗತ್ತಿನೊಳಗೆ ಜನ ನಮ್ಮನ್ನು ನೋಡ್ತಿರ್ತಾರೆ. ಜಗತ್ತಿನೊಳಗೆ ದೊಡ್ಡದು ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಚಾರಿತ್ರ. ಸಿದ್ಧರಾಮ ಶಿವಯೋಗಿಯ ಚರಿತ್ರೆಯನ್ನು ಬರೆದರು. ಶರಣ ಬಸಪ್ಪನ ಚರಿತ್ರೆ ಬರೆದರು. ಯಾಕಂತಂದ್ರ ಅವರು ಚಾರಿತ್ರ್ಯವಂತರಾಗಿ ಬದುಕಿದ್ರು. ಅದಕ್ಕೆ ಅವರ ಚರಿತ್ರೆಗಳ ನಿರ್ಮಾಣ ಆಗ್ಯಾವ. ಅವರ ಚರಿತ್ರೆಗಳ ನಿರ್ಮಾಣ ಆಗ್ಯಾವ. ನಾವು ಹೆಂಗೆ ಬದುಕಬೇಕು ಅಂತಂದ್ರ
4 ಜನ ನಮ್ಮ ಬದುಕಿಗೆ ಹೌದಂದಿರ್ಬೇಕು. ನಾವು ಇನ್ನೊಬ್ಬರ ಹಸಿ ತಪ್ಪಲ ಮೇಲೆ ಕಾಲಿಡಬಾರದು. ಇನ್ನೊಬ್ಬರ ಆಸ್ತಿಗೆ ಆಸೆ ಮಾಡಬಾರದು. ಇನ್ನೊಬ್ಬರ ಹಣಕ್ಕೆ ಆಸೆ ಮಾಡಬಾರದು. ಯಾಕಂತಂದ್ರೆ ಗೊತ್ತಿರಲಿ, ಅದರ ದೊಡ್ಡ ಪಾಪ ಅದು ಬಹಳ ದೊಡ್ಡ ಪಾಪ ಅದು. ನಾವು ಅನ್ಯಾಯದಿಂದ ದುಡ್ಡು ಏನಾದರೂ ಗಳಿಸಿದೀವಿ ಅಂತಂದ್ರ, ಅಧರ್ಮದಿಂದ ಏನಾದರೂ ದುಡ್ಡು ಗಳಿಸಿದೀವಂತಂದ್ರ, ಆ ಅನ್ಯಾಯದಿಂದ ಅಧರ್ಮದಿಂದ ಗಳಿಸಿದ ದುಡ್ಡು ಕೇವಲ 10 ವರ್ಷ ಇರ್ತದ ನಮ್ಮ ಕಡೆ. ನಾ ಹೇಳೋದಿಲ್ಲ, ಶಾಸ್ತ್ರ ಹೇಳ್ತದ ಹಂಗ. ಏನಂತಂದ್ರ ಅನ್ಯಾಯಾರ್ಜಿತ ವಿತ್ತ ಪೂರ್ಣಂ 10 ವರ್ಷಾಣಿ. ಅನ್ಯಾಯದಿಂದ, ಅಧರ್ಮದಿಂದ, ಮೋಸ ವಂಚನೆಯಿಂದ ನಾವು ಗಳಿಸಿದ ದುಡ್ಡ ನಮ್ಮ ಹತ್ತಿರ ಕೇವಲ 10 ವರ್ಷ ಇರ್ತದ. ಅದರ ನಂತರ ನಿಮಗೆ ಹೇಳಲಾರದ ಹೋಗಿರ್ತದ. ಎಲ್ಲರ ದಂಡಾರ ಹೋಗ್ತದ, ದವಾಖಾನಿಗರ ಹೋಗ್ತದ, ಕಳದರ ಹೋಗ್ತದ, ಬೆಂಕಿ ಹತ್ತಿ ಸುಟ್ಟರ ಹೋಗ್ತದ. ಅನ್ಯಾಯದಿಂದ ಗಳಿಸಿದ ದುಡ್ಡು. ಅದಕ್ಕೆ ಜನ ನಮ್ಮ ಕಡೆ ಕೈ ಮಾಡಿ ತೋರಿಸಿರಬಾರದು. ಬಸವಣ್ಣ ಹೇಳ್ತಾನಲ್ಲ, ಲೇಸನಿಸಿಕೊಂಡು 4 ದಿನ 3 ದಿನ 2 ದಿನ ಲೇಸನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಘ. ನೋಡ್ರಿ ಎಷ್ಟು ಚಂದ ಬರೀತಾರೆ ಶರಣರು. ಮಂದಿ ಕಡೆ ಅಲ್ಲನಿಸಿಕೊಂಡ ಅಲ್ಲದ ಕೆಲಸ ಮಾಡಿ ಮಂದಿ ಕಡೆ ಉಗುಳಿಸಿಕೊಂಡು ಬ್ಯಾಸರಾಗಿ ಹದ್ದಿನ ಗತೆ 100 ವರ್ಷ ಬದುಕಿದ್ರು ಆ ಬದುಕಿಗೆ ಕಿಮ್ಮತ್ತಿಲ್ಲೋ ತಮ್ಮ, ಆ ಬದುಕಿಗೆ ಕಿಮ್ಮತ್ತಿಲ್ಲ. ನೀವು 1 ದಿನ ಬದುಕು, 1 ತಾಸು ಬದುಕು, ಲೇಸನಿಸಿಕೊಂಡು 4 ದಿನ 4 ಜನ ನಿನಗೆ ಹೌದಂದಿರ್ಬೇಕು, ನಮಸ್ಕಾರ ಮಾಡಿರ್ಬೇಕು, ಭಗವಂತ ಆಶೀರ್ವಾದ ಮಾಡಿರ್ಬೇಕು. ನಿನ್ನ ಬದುಕು ಹಂಗಾಗಬೇಕು. ಲೇಸನಿಸಿಕೊಂಡು 1 ದಿನ, ಬರೇ 1 ದಿನ ಬದುಕಿ ಸತ್ತರೂ ಕೂಡ ಆ ಬದುಕಿಗೆ ಅರ್ಥದಪ್ಪ ತಮ್ಮ, ಅರ್ಥದ. ಅದಕ್ಕೆ ಚಾರಿತ್ರ್ಯವಂತನಾಗಿ ಬದುಕಬೇಕು. ಮತ್ತಿನ್ನು ಜಗತ್ತಿನೊಳಗೆ ಅತಿ ಸಣ್ಣದು ಯಾವುದು ಗೊತ್ತದೆ ನಿಮಗೆ? ಅತಿ ದೊಡ್ಡದು ಚಾರಿತ್ರ್ಯ. ಅದನ್ನು ಕಳ್ಕೊಂಡವರಿಗೆ ಕಿಮ್ಮತ್ತೇ ಇಲ್ಲ. ಅದನ್ನು ಕಳ್ಕೊಂಡವರಿಗೆ ಕಿಮ್ಮತ್ತೇ ಇಲ್ಲ. ಇನ್ನು ಅತಿ ಸಣ್ಣದು ಯಾವುದು? ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಮರಾಠಿಯೊಳಗೆ. ಏನಂತಂದ್ರ, ಅತಿ ಕರ್ಗ ಇದ್ದದು ವಸ್ತು ಯಾವುದಂತ ಗೊತ್ತದಲ್ಲ ನಿಮಗೆ? ಅತಿ ಕರ್ಗ, ಅದಕ್ಕಿಂತಲೂ ಕರ್ಗ ಯಾವುದು ಇರಬಾರ್ದು. ಯಾವುದ್ರಿ ಅಂತದು? ಅತಿ ಕರ್ಗ ವಸ್ತು ಯಾವುದ್ರಿ? ಹಾ ಕರೆಕ್ಟ್ ಹೇಳಿದ್ರು ನೋಡ್ರಿ ಅವರು. ಕಾಜಲ್ ಸೆ ಕಾಲಾ ಕೌನ್ ಹೈ? ಮರಾಠಿಯೊಳಗೆ ಕೇಳ್ತಾರೆ. ಜಗತ್ತಿನೊಳಗ ಅತಿ ಕರ್ಗ ಇದ್ದದು ವಸ್ತು ಯಾವುದು ಅಂತಂದ್ರೆ ಕಾಡಿಗಿ, ಕಪ್ಪು ವಸ್ತು ಕಾಡಿಗಿ. ಅವರು ಉತ್ತರ ಹೇಳಿದ್ರು. ಆದ್ರೆ ನಿಜ ಮರಾಠಿ ಅವ್ರು ಕೇಳ್ತಾರ ಹಿಂದಿಯೊಳಗೆ ಪ್ರಶ್ನೆ, ಅದಕ್ಕಿಂತಲೂ ಕರ್ಗ ಇನ್ನೊಂದು ವಸ್ತು ಐತಂತ್ರಿ, ಅದಕ್ಕಿಂತಲೂ ಇನ್ನೊಂದು ಕರ್ಗ ವಸ್ತು ಅದ, ಅದು ಯಾವುದು? ಕಾಜಲ್ ಸೈ. ಕಾಜಲ್ ಅಂದ್ರೆ ಕಾಡಿಗೆ, ಕಾಡಿಗಿಂತಲೂ ಕರ್ಗ ಅದು ಯಾವುದು? ಕಾಜಲ್ ಸೆ ಕಾಲಾ ಕೌನ್ ಹೈ? ಉತ್ತರ ಅವರೇ ಬರೀತಾರ. ಏನಂತಂದ್ರ ಕಲಂಕ ಹೈ. ಮನುಷ್ಯನಿಗೆ ಕಲಂಕ ಬಂದಿರಬಾರದು, ಮನುಷ್ಯನಿಗೆ ಅಪವಾದ ಬಂದಿರಬಾರದು. ನಿಮ್ಗೆ ಗೊತ್ತಿರಬೇಕು, ರಾಮಾಯಣದೊಳಗ ರಾಮ ಮತ್ತು ರಾವಣರ ಯುದ್ಧ ಮುಗೀತು. ಯುದ್ಧ ನಡೆದಿತ್ತು. ನಡೆದ ಸಂದರ್ಭದೊಳಗ ಪ್ರಭು ಶ್ರೀರಾಮಚಂದ್ರ ರಾವಣನ ಮಗ ಇಂದ್ರಜಿತು ಅವನನ್ನು ಕೊಂದ. ರಾಮ ಪ್ರಭು ಶ್ರೀರಾಮಚಂದ್ರ ರಾವಣನ ಮಗ ಇಂದ್ರಜಿತು ಅವನ ಹೆಂಗ ಕೊಂದ ಅಂತಂದ್ರ, ಒಂದು ಬಾಣ ಹೊಡೆದ್ರ ಒಂದು ಬಾಣಕ್ಕೆ ಅವನ ದೇಹ 100 ತುಕುಡಿಯಾಗಿ ಬಿದ್ದಿದ್ದು.
ಒಂದು ಕಡೆ ಕೈಯ, ಒಂದು ಕಡೆ ಕಾಲ, ಒಂದು ಕಡೆ ಚಂಡ, ಒಂದು ಕಡೆ ದೇಹ, ಹಿಂಗೆಲ್ಲ ಕಡೆ 100 ಪೀಸ್ ಆಗಿ ಬಿದ್ದಿತ್ತು. ಅವನ ಹೆಂಡತಿ ಓಡಿ ಬಂದ್ಲು, ಅಂದ್ರೆ ರಾವಣನ ಸೊಸಿ ಇಂದ್ರಜಿತುವಿನ ಹೆಂಡತಿ ಓಡಿ ಬಂದ ತನ್ನ ಗಂಡನ ದೇಹ ಶರೀರ ಪೀಸ್ ಆದದ್ದನ್ನು ನೋಡಿ ನೆಲಕ್ಕೆ ಬಿದ್ದು ಉಳ್ಳಾಡಿ ಅಳ್ಳಕತ್ತಿದ್ಲು, ನನ್ನ ಗಂಡ ಸತ್ತ ಅಂತ ತಿಳ್ಕೊಂಡು. ರಾವಣ ಹೇಳ್ದ, ಯಾಕೆ ಅಳ್ತಿ? ನಮ್ಮಲ್ಲಿ ಸತ್ತವರನ್ನು ಹುಟ್ಟಿಸೋರು ಅದಾರ, ಸಂಜೀವಿನಿ ಮಂತ್ರ ಅದ. ಆದ್ರೆ ನೀ ಏನ್ ಮಾಡಂತಂದ್ರ ನಿನ್ನ ಗಂಡನ ಶರೀರ ಏನು ಪೀಸ್ ತುಕುಡಿ ಆಗಿ ಬಿದ್ದದಲ್ಲ, ಅವನ್ನೆಲ್ಲ ತಂದು ಜೋಡಿಸು. ಜೋಡಿಸಿದ ನಂತರ ಮಂತ್ರ, ಸಂಜೀವಿನಿ ಮಂತ್ರ ಹೇಳಿದ್ರೆ ಹುಟ್ಟುತ್ತಾನವ. ಅಂದುಕೂಡಲೇ ಆ ಹೆಣ್ಮಗಳು ಎಲ್ಲ ಶರೀರವನ್ನು ತಂದು ಜೋಡಿಸಿದ್ಲು. ಅದಕ್ಕೊಂದು ಕೈ ಕೊಳೆಂಬಿತ್ರಿ, ಎಲ್ಲ ತಂದು ಜೋಡಿಸಿದ್ಲು. ಒಂದು ಕೈ ಸಿಗಲಿಲ್ಲ, ಅದು ಕೊಳೆಂಬಿತ್ತು ಕೈ. ಅದು ಇನ್ನೊಂದು ಎಲ್ಲಿ ಬಿದ್ದಿತ್ತಂದ್ರ ಪ್ರಭು ಶ್ರೀರಾಮಚಂದ್ರನ ರಥದ ಗಾಲಿ ಹತ್ತಕ್ಕೆ ಬಿದ್ದಿತ್ತು. ಅದು ರಥದ ಗಾಲಿ ಹತ್ತಕ್ಕೆ ಬಿದ್ದಿತ್ತು. ಅಕ್ಕಿ ಅಂದ್ಲು, ಎಲ್ಲ ತಂದು ಜೋಡಿಸಿನ್ರಿ ನನ್ನ ಗಂಡನ ದೇಹ, ನನ್ನ ಗಂಡನ ಶರೀರ ಎಲ್ಲ ಜೋಡಿಸೀನಿ, ಆದ್ರ ಇನ್ನೊಂದು ಕೈ ಬಿದ್ದದ. ಅದು ಎಲ್ಲಿ ಬಿದ್ದದಂದ್ರೆ ರಾಮನ ಗಾಲಿ ಹತ್ತಕ್ಕೆ ಬಿದ್ದದ. ನಿನ್ನ ಕೂಡ ಏನು ಯುದ್ಧ ಮಾಡಕತ್ತಾನಲ್ಲ ಪ್ರಭು ಶ್ರೀರಾಮಚಂದ್ರ, ಅವನ ಗಾಲಿ ಹತ್ತಕ್ಕೆ ನನ್ನ ಗಂಡನ ಕೈ ಬಿದ್ದದ, ಅದನ್ನೊಂದು ತರಬೇಕ್ರಿ ಅಂತಂದಾಗ ಅವಂದ ಹೋಗಲ್ಲ ಅಂದ. ಎಲ್ಲ ತಂದು ಜೋಡಿಸಿ ಅಲ್ಲ, ಅದನ್ನು ಒಂದು ಕೈ ತಗೊಂಡವ ಹೋಗು ಅಂತಂದಾಗ ಅಕ್ಕಿ ಅಂತಾಳ ರಾವಣಗ, ಅಲ್ರಿ ಈ ಯುದ್ಧ ಎದಕ್ಕೆ ಚಾಲು ಆಗ್ಯದ ಗೊತ್ತದ? ನೀನು ಪ್ರಭು ಶ್ರೀರಾಮಚಂದ್ರನ ಹೆಂಡತಿಯನ್ನು ತಗೊಂಡು ಬಂದಿ, ತಂದ ಅಶೋಕವನದೊಳಗೆ ಇಟ್ಟಿ ನೀನು, ಅದರ ಸಂಬಂಧ ಯುದ್ಧ ನಡೆದದ. ಮತ್ತಿನ್ನ ನಾನಾಗೆ ಅವನ ಗಾಲಿ ಹತ್ತಕ್ಕೆ, ಅವನ ರಥದ ಹತ್ತಕ್ಕೆ ಆದ್ರೆ ನನ್ನ ಬಿಡ್ತಾನೇನವ? ಕೇಳಿದ್ಲಕ್ಕಿ, ನೀನು ಅವನ ಹೆಂಡತಿನ ತಂದಿಟ್ಟುಕೊಂಡಿ, ಅದಕ್ಕೆ ಯುದ್ಧ ಚಾಲು ಆಗ್ಯದ. ಮತ್ತು ನಾನಾಗೆ ರಾಮನ ರಥದ ಹತ್ತಕ್ಕೆ ಆದ್ರೆ ನನ್ನ ಬಿಡ್ತಾನೇನವ ಅಂತಂದಾಗ ರಾವಣನ ಬಾಯಿಲೆ ಒಂದು ಮಾತು ಬಂತು. ಆಕಿನ ಬೈತನ, ಸೊಸಿನ ಹುಚ್ಚಿ, ಇನ್ನೊಮ್ಮೆ ಅಂತ ಮಾತು ಮಾತನಾಡಬೇಡ, ಯಾಕಂದ್ರೆ ಪ್ರಭು ಶ್ರೀರಾಮಚಂದ್ರ ಅಂತ ಮನುಷ್ಯ ಅಲ್ಲ ಅಂತ ರಾವಣ ಹೇಳ್ತಾನೆ. ಈ ಮಾತ ರಾವಣನ ಬಾಯಿಲೆ ಇಂಥ ಮಾತು ಬಂತು. ವೈರಿ ಹೇಳ್ತಾನ, ಅವನು ಕೂಡ ಯುದ್ಧ ಮಾಡಕತ್ತಾನ, ಅವನ್ನೇ ಕೊಲ್ಲಬೇಕಂತಾನ. ಆದ್ರ ಏನಂತಾನಂತಂದ್ರ, ಹುಚ್ಚಿ, ನಾ ಹೆಂಗ ಅವನ ಹೆಂಡತಿನ ತಂದನೆಲ್ಲ, ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ಮುಟ್ಟುವ ವ್ಯಕ್ತಿ ಅವಲ್ಲ ಪ್ರಭು ಶ್ರೀರಾಮಚಂದ್ರ ಅಂತಂದ್ರ ಅವನ ನಡತೆ, ಅವನ ಆಚಾರ ಇಡೀ ಜಗತ್ತಿಗೆ ಶ್ರೇಷ್ಠತೆಯನ್ನು ಕೊಟ್ಟದಂತ ತಿಳ್ಕೊಂಡ ಹೆಣ್ಮಗಳಿಗೆ ಹೇಳ್ದಂತ. ಹಂಗೆ ಜಗತ್ತಿನೊಳಗ ಎಲ್ಲದರಕ್ಕಿಂತಲೂ ಕೆಟ್ಟ ಯಾವುದಂತಂದ್ರ ನಮಗೆ ಹತ್ತಿದ ಕಲಂಕ, ಅಪಮಾನ, ಅಪವಾದ. ನೋಡ್ರಿ, ಈಗ ನಾ ಇಲ್ಲಿ ಬಂದು ಕೂತೀನಲ್ಲ, ಇಷ್ಟು ಬೆಳ್ಳನ ಅಂಗಿ, ಬೆಳ್ಳನ ಲುಂಗಿ, ಮ್ಯಾಲ ಬೆಳ್ಳನ ಶಲ್ಲೆ ಹಾಕೊಂಡು ಬಂದೀನಿ. ಅಕಸ್ಮಾತ್ ಇದರೊಳಗೆ ಎಲ್ಲರ ಒಂದು ಕರಿ ಚಿಕ್ಕಿ ಕೂತಿತ್ತಂದ್ರ, ಕಪ್ಪಂದೊಂದು ಟಿಕ್ಕಿ ಕೂತಿತ್ತಂದ್ರ ಕರಿದು, ಈ 4-5 ಮೀಟರ್ ಬಿಳಿ ಅರಿವಿ ನಿಮ್ಮ ಕಣ್ಣಿಗೆ ಕಾಣಂಗೇ ಇಲ್ಲ. ಅದು ಸ್ವಾಮಿ ಅಂಗಿಗೆ ಯಾಕೋ ಕರ್ರಗ ಒಂದಿಟ್ಟು ಹತ್ತದ ಅಂತೀರಿ? ಸ್ವಾಮಿಗಳು ಅಂಗಿಗೆ ಯಾಕೋ ಒಂದಿಟ್ಟ ಕರ್ರಗ ಹತ್ತದ. ನೋಡ್ರಿ, 4-5 ಮೀಟರ್ ಲುಂಗಿ ಅದ ಕಾಣುವಲ್ತು, 3 ಮೀಟರ್ ಶರ್ಟ್ ಅದ ಕಾಣುವಲ್ತು, 2 ಮೀಟರ್ ಶಲ್ಲೆ ಅದ ಕಾಣುವಲ್ತ. ನಿಮ್ಮ ಕಣ್ಣಿಗೆ ಅತಿ ಎದ್ದು ಯಾವ್ದು ಕಾಣ್ತದಂತಂದ್ರ ಒಂದು ಸಣ್ಣ ಕರಿ ಚಿಕ್ಕಿ. ಹಂಗ ಜೀವನದ ತುಂಬ ನೀನು ಒಳ್ಳೆ ಕೆಲಸ ಮಾಡಿ, ದಾನ ಧರ್ಮ ಮಾಡಿ, ಪುಣ್ಯ ಪರೋಪಕಾರ ಮಾಡಿ, ಜೀವನದೊಳಗೆ ಒಂದು ಅಲ್ಲದ ಕೆಲಸ ಮಾಡಿದಿ ಅಂತಂದ್ರ ಇಡೀ ಜಗತ್ತ ನೀ ಮಾಡಿದ ಒಳ್ಳೆಯದನ್ನು ಮಾತಾಡಂಗಿಲ್ಲ. ಒಂದು ನೀ ಏನು ಕೆಟ್ಟದ್ದು ಮಾಡೋದಿಲ್ಲ ಮಾತಾಡಿಯಲ್ಲ, ಅದನ್ನು ಒಂದ ಅಂತರ್ಜನ, ಒಂದೇನ ಅಪವಾದದ ಕೆಲಸ, ಒಂದೇನ ಅಲ್ಲದ ಕೆಲಸ ಮಾಡಿಯಲ್ಲ, ಜಗತ್ತ ಅದನ್ನೇ ನಿಂದೆಯನ್ನಾಗಿ ಮಾಡುತ್ತದ ಪುಣ್ಯಾತ್ಮರೇ. ಅದಕ್ಕೆ ಮನುಷ್ಯ ಹೆಂಗ ಬದುಕಬೇಕು ಅಂತಂದ್ರ, ಲೇಸನಿಸಿಕೊಂಡು ಒಂದು ದಿನ ಇನ್ನೊಬ್ಬರು ನಮ್ಮ ಕಡೆ ಕೈ ಮಾಡಿ ಅದೇನ್ ತೆಗಿ ಬಾಳೆ ಮಾಡಗಾರಕ್ಕೆನದು ಅಂದಿರಬಾರ್ದು. ಆ ರೀತಿ ನಮ್ಮ ಜೀವನ ಇರಬೇಕು.